ಹೆಣ್ಣು ಅಂದ್ರೇನೆ ಸೌಂದರ್ಯ, ಹಾ ಹೆಣ್ಣು ಅಂದ್ರೇನೆ ಅಂದ. ಹೌದು. ಆ ದೇವ್ರ ನಿಮ್ಮನ್ನ ಅಂದವಾಗಿ ಸೃಷ್ಟಿ ಮಾಡ್ಬಿಟ್ಟವನೆ. ಹೌದು. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತೀರಿ? ಹೌದು. ಬ್ಯೂಟಿ ಪಾರ್ಲರ್ಗೆ ಹೋಯ್ತಿರಿ, ಮುಖ ತೊಳಿಸ್ಕತ್ತೀರಿ, ಕಣ್ಣು ಬರೀಸ್ಕತ್ತೀರಿ, ಉಪ್ಪು ಬರೀಸ್ಕತ್ತೀರಿ, ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗತ್ತೀರಿ? ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ, ಆ ಬ್ಯೂಟಿ ಪಾರ್ಲರ್ ಮೇಲೂ ನಂಬಿಕೆ ಇಲ್ಲ. ಅದೇ ನಮ್ ಗಂಡು ಮಕ್ಕಳು ನೋಡು, ಬೆಳಿಗ್ಗೆ ಎದ್ದು ಲಕ್ಸ್ ಸೋಪಲ್ಲ ಲೈಫೈ ಸೋಪಲ್ಲ ಒಂದ್ಸತಿ ಮಖ ತೊಳೆದು ಒಳ್ಳೆ ಶಾರುಖ್ ಖಾನ್ ಇದ್ದಂಗವ್ರೆ. ಇನ್ನೇನಾದ್ರೂ ನಿಮ್ ತರ ಮೂರ್ ಸತಿ ಏನಾದ್ರೂ ಹೋದ್ವಿ ಬ್ಯೂಟಿ ಪಾರ್ಲರ್ಗೆ ಟಾಕ್ಸಿಕ್ ಎಸೆ. ನೋಡಿದೀನಿ ಕಣಪ್ಪ, ಈ ಶಾರುಖ್ ಖಾನ್ ಮುಖಗಳನ್ನ ನೋಡಿದೀನಿ ಕಣಕ್ಕ. ಈ ಶಾರುಖ್ ಖಾನ್ ಮುಖಕ್ಕೆ ಅಕ್ಕ ಡಿಗ್ರಿ ಓದಿರೋಳೆ ಆಗಿರ್ಬೇಕು, ನೋಡಕ್ಕೆ ಸಖತ್ತಾಗೆ ಇರ್ಬೇಕು, ಕಲರ್ ಆಗಿರ್ಬೇಕು, ದಿಗರ್ ಆಗಿರ್ಬೇಕು. ಹಲೋ, ಸಖತ್ತಾಗಿರೋ ಹುಡುಗಿನೇ ಈ ಹುಡುಗರು ಮದುವೆ ಆಗ್ತಾರೆ ಅನ್ನೋದೇ ಆಗಿದ್ದಿದ್ರೆ ನಾನ್ ಯಾಕೆ ನಿನ್ನ ಆಯ್ತಾ ಇದ್ದೆ? ಸಖತ್ತಾಗಿರೋರ್ನೇ ಆಯ್ತಾ ಇದ್ದೆ. ಅಕ್ಕ ಕೊಚ್ಕೋತವೆ ಮಾತಾಡ್ತಾನೆ ಇರ್ತಾವ ಕಣಕ್ಕ. ಆದ್ರೆ ಇವ್ರು 2 ಸಲ ಮಾತಾಡಲ್ಲ ಕಣಕ್ಕ. ಯಾವಾಗ? ಒಂದು SSLC ರಿಸಲ್ಟ್ ಬಂದಾಗ, ಇನ್ನೊಂದು PUC ರಿಸಲ್ಟ್ ಬಂದಾಗ. ಅಕ್ಕ ಅವ್ರು ಇವತ್ತಿಗೆ ಯಾವತ್ತಾದ್ರೂ ಮಾತಾಡೋರ ಅಕ್ಕ. ನಾವು ನ್ಯೂಸ್ ಪೇಪರ್ ಅಲ್ಲೇ ಮಾತಾಡ್ಬಿಟ್ಟಿದೀವಿ ಕಣಕ್ಕ. 99.9% ಕುತ್ಕೋ ಅಕ್ಕ. ನೀವ್ ನೋಡಿಲ್ವಕ್ಕ ಪ್ರತಿ ಸಲ ಹೆಣ್ಮಕ್ಳ ಮೇಲುಗೈ ಅಲ್ವಕ್ಕ ಓದೋದ್ರಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ ನಮ್ದೇ ಅಲ್ವಾ? ಇನ್ಮೇಲೆ ಅಲ್ಲ, ತಾತನ ಮೇಲೆ ನಾಳೆಗೂ ಹೌದು ಅಲ್ವಾ ಅಕ್ಕ? ಈಗ ನೋಡು ಅಕ್ಕ, ಈ 99 ತೆಗೆದು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೀವಲ್ಲ ನಾವು ಒಂದಷ್ಟು ಜನ. ಕೈ ಎತ್ತಕ್ಕ ಎಲ್ಲ ಆಲ್ ಗರ್ಲ್ಸ್ ಹೆಣ್ಮಕ್ಳು ಕೈ ಎತ್ತುತ್ತೆ ಅಲ್ಲ ಅಲ್ಲಿ. ಅಲ್ಲ, ಅವ್ರು ತುಂಬಾ ಹಿಂದೆ ಬರ್ತಿರೋದಲ್ವಾ SSLC ಮರ್ತ್ಕೊಬಿಟ್ಟು. ಆಯ್ತು, ಓದೋದ್ರಲ್ಲಿ ಹೆಣ್ಣು ಮಕ್ಕಳು ಮೇಲುಗೈ. ಹೌದು, ಎಲ್ಲ ಮೇಲುಗೈ ಕೈ ಎತ್ತಬೇಕು ಹೆಣ್ಮಕ್ಳು. ನೋಡಲ್ಲಿ ಅಲ್ಲಿ ನೋಡು ಅಣ್ಣ, ಕರೆಕ್ಟ್ ಆಗಿ ನೋಡ್ಕೊ. ಕಣಯ್ಯ, ಕರೆಕ್ಟ್. ಸುಮಾರು ಜನ ಕೈ ಎತ್ತವ್ರೆ. ಮತ್ತೆ ಅಣ್ಣ ಕರೆಕ್ಟ್ ಆಗಿ ನೋಡ್ಕೋ ಕೈಗಳನ್ನ. ಇನ್ 2 ವರ್ಷ ಅದೆಲ್ಲೆಲ್ಲಿ ಪಾತ್ರೆ ತೊಳಿತಾ ಇರ್ತಾವ, ಬಟ್ಟೆ ಒಗಿತಾ ಇರ್ತಾವ. ಇವಳು ಮೇಲುಗೈ ಅಂತ ಎತ್ತಿತ್ತು, ಇವತ್ತು ನಮ್ಮ ಮನೇಲಿ ಪಾತ್ರೆ ತೊಳಿತಾವಳೆ. ಹಲೋ, ಆಕ್ಚುಲಿ ಫಸ್ಟ್ ಕ್ಲಾಸ್ ಬರೋದಕ್ಕೆ ನೀವು ನಮ್ಮ ಅಪ್ಪ ಕಾರಣ. ನಿಮ್ಮಪ್ಪನ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವಪ್ಪ ಓದೋದು ಕಷ್ಟಪಟ್ಟು. ಹಲೋ, ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮ ಐಕ್ಳು ಕೂತ್ಕ ಓದ್ತಿರ್ತವೆ. ನಮ್ಮ ಅಪ್ಪ ಜಮೀನಿಂದ ಬಂದವನು ನಾಯಿಗೆ ಹೋಗ್ದಂಗ್ ಹೋಗಿತಾನೆ. ಆ ಪಕ್ಕದ ಮನೆ ಸರೋಜನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾಳೆ, ಆ ಪಕ್ಕದ ಮನೆ ಸರೋಜನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾಳೆ. ನಾವು ಸರೋಜನ್ ನೋಡ್ತಾ ಕೂತ್ಕೋತೀವಿ, ಅವ್ಳು ಪಾಸ್ ಆಗೋಯ್ತಾಳೆ, ನಾವು ಫೇಲ್ ಆಗೋಯ್ತೀವಿ. ಅಷ್ಟೇ ಮುಖಗಳಲ್ಲಿ ಅಷ್ಟೇ. ಆಮೇಲೆ ಕಣಕ್ಕ ಇನ್ನೊಂದು, ಯಪ್ಪ ದೇವ್ರೆ, ಇವು ಹುಲಿ ಅಂತ ಕಣಕ್ಕ ಎಲ್ಲೋ ಕೇಳಿದ್ದೆ. ಹೌದು, ಗಂಡು ಮಕ್ಳು ಹುಲಿ. ಅದು ಬೆಕ್ಕು ಅಕ್ಕ. ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಜಾಸ್ತಿ ಧೈರ್ಯ ಅಂತೆ. ನಾನು ಹಂಗೆ ಅನ್ಕೊಂಡು ಇವ್ನ್ ಮದ್ವೆ ಆದ್ರೆ ಟೂಸ್ ಪಟಾಕಿ ಕಣಕ್ಕ. ಕರೆಕ್ಟ್ ಆಗಿ ಹೇಳು, ಜನ ಎಲ್ಲ ಆಮೇಲೆ ತಪ್ಪು ತಿಳ್ಕೊಂಡು ಜಗಪ್ಪ ಟೂಸ್ ಪಟಾಕಿ ಅಂತ ಹಾಕಿ ಪುಟ. ಆತರ ಎಲ್ಲ ಕಣೋ ಧೈರ್ಯದ ವಿಷಯದಲ್ಲಿ ಕಣಕ್ಕ. ಈಗ ಹೆಣ್ಣೋಡ ಶಾಸ್ತ್ರ ಇದೆ ಅಲ್ವಾ? ಹೆಣ್ಣೋಡ ಶಾಸ್ತ್ರ ಮಾಡ್ಬೇಕಾದ್ರೆ ಇವನು ನನ್ನನ್ನ ನೋಡಕ್ಕೆ 150 ಜನ ಕರ್ಕ ಬಂದಿದ್ದ ಕಣಕ್ಕ. ಅದೇ ನಾನು ಇವ್ರ ಮನೆಗೆ ಹೊಸಲ ದಾಟಿ ಹೋಗ್ಬೇಕಾದ್ರೆ ನನ್ನ ಜೊತೆ ಯಾರು ಇರ್ಲಿಲ್ಲ ಕಣಕ್ಕ. ನಾನೊಬ್ಳೆ ಸಿಂಗಲ್